ಮನೆನ ಕೊಟ್ಟಿದ್ದೀವಿ. ಅದೇನಂತಂದರೆ ಬ್ರಹ್ಮಕುಮಾರಿ ಮೆಡಿಟೇಷನ್ ಸೆಂಟರ್. ಇವರು ಅದ್ರದ್ದು ಹೆಡ್ ಇಲ್ಲಿ ಭಾಗ್ಯ ಅಕ್ಕ ಅಂತ ಇರೋ ಹೆಸರು. ಸೊ ನಮಗೆಲ್ಲ ತುಂಬ ಹಾಗಾಗಿ ಅಡ್ವೈಸ್ ಎಲ್ಲ ಕೊಡ್ತಾರೆ, ಒಂಥರ ಸಮಾಧಾನ ಮಾಡ್ತಾ ಇರ್ತಾರೆ. ಒಂಥರ ಇಲ್ಲೆಲ್ಲ ಮೆಡಿಟೇಷನ್ ಎಲ್ಲ ಮಾಡೋದು ನಮಗೆ ತುಂಬ ನೆಮ್ಮದಿಯಾಗಿದೆ. ಇದುವರೆಗೂ ನಾವು ನಿಮ್ಮ ಜೊತೆ ಈ ವಿಷಯ ಹಂಚ್ಕೊಂಡಿರಲಿಲ್ಲ. ಬನ್ನಿ ಇವಾಗ ಒಂದು ಕಡೆಯಿಂದ ಈ ಮನೆ ಮತ್ತು ಹೇಗೆ ದೀಪಾವಳಿ ಡೆಕೋರೇಷನ್ ಇವ್ರು ಮಾಡಿದ್ದಾರೆ ಅಂತ. ಬೆಳಗ್ಗೆ ಇವ್ರ ಮನೇಲಿ ಎಲ್ಲರೂ ಬಂದರು, ಎಲ್ಲ ಶಿಷ್ಯವೃಂದ ಎಲ್ಲರೂ ಬಂದು, ಡಿವೋಟೀಸ್ ಎಲ್ಲ ಬಂದು ಪ್ರಾರ್ಥನೆ ಎಲ್ಲ ಮಾಡಿ, ಇಲ್ಲಿ ಚೇರ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ ಇವ್ರ ಹತ್ರ, ಎಲ್ಲರೂ ಕೂತಿದ್ರು. ಸೊ ಆ ಟೈಮ್ನಲ್ಲಿ ನನಗೆ ಬಂದರೆ ನಾನು ವಿಡಿಯೋ ಮಾಡೋಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬರಲಿಲ್ಲ. ಇವಾಗ ಎಲ್ಲ ಬಂದು ಹೋಗಿ ಫ್ರೀ ಆದರು ಅಂತ ಅಂದ್ಬಿಟ್ಟು ಇವಾಗ ಬಂದಿದ್ದೀನಿ. ಹಾಗೆ ಇವರು ದೀಪಾವಳಿ ಡೆಕೋರೇಷನ್ ಆ್ಯಂಡ್ ದೀಪಾವಳಿ ಸೆಲೆಬ್ರೇಷನ್ ನಮ್ಮನೆ ಕೆಳಗಡೆ ಮನೇಲಿ ಇವರ ವೃಂದದಿಂದ ಹೇಗೆ ನಡೆದಿದೆ ಅಂತ ನೋಡಿ ಬನ್ನಿ. ಹಾಕಿದ್ದಾರೆ. ಇಲ್ಲಿ ಫೋಟೋಸ್ ನೋಡಿ, ಒಂದೊಂದು ನಮ್ಮ ಜೀವನದ ರೀತಿಗಳನ್ನ ಹೇಗೆ ಅಂತ ತೋರಿಸೋಷ್ಟು ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಇವತ್ತಷ್ಟೇ. ಆಮೇಲೆ ಆ ಭಾಗ್ಯದಿಂದ ಫುಲ್ ನಾನು ಒಂದೊಂದು ಎಕ್ಸ್ಪ್ಲೇಷನ್ ಕೊಡ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇದೆಲ್ಲ ಫೋಟೋಸ್, ಮನುಷ್ಯ ಜನ್ಮ ಏನು, ಹೇಗೆ ಮನುಷ್ಯರು ಹೇಗೆ ಜೀವನ ಮಾಡಬೇಕು ಅನ್ನೋದೆಲ್ಲ ತುಂಬ ಚೆನ್ನಾಗಿ ಇದರಲ್ಲೆಲ್ಲ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಇದು ಪ್ರವಚನದ ಗದ್ದಿಗೆ. ಇದು ಅವರು ಕ್ಲಾಸ್ ತಗೊಳ್ಬೇಕಾದ್ರೆಲ್ಲ ಮಾತ್ರ ಇದ್ರ ಮೇಲೆ ಕೂತ್ಕೊಳ್ತಾರೆ. ಸುಮ್ಮನೆ ಈ ಗದ್ದಿಗೆ ಮೇಲೆ ಯಾರು ಕೂತ್ಕೊಳ್ಳೋ ಹಾಗಿಲ್ಲ. ಯಾರು ಆ ಸ್ಥಾನದಲ್ಲಿ ಇರ್ತಾರೆ ಅವ್ರು ಮಾತ್ರ ಆ ಟೈಮ್ನಲ್ಲಿ ಕೂತ್ಕೊಳ್ತಾರೆ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಮೇನ್ ಇವ್ರ ಕಲರ್ ವೈಟ್ ಆಗಿರೋದ್ರಿಂದ ಎಲ್ಲ ವೈಟಲ್ಲೇ ಮಾಡಿದ್ದಾರೆ. ನೋಡಿ, ದೀಪದ ಸುತ್ತಲೂ ಹೂವಿಂದು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜ ಫೌಂಡರ್ ಇವರು. ಹಾಗೆ ಇಲ್ಲಿ ಬನ್ನಿ, ಇಲ್ಲೆಲ್ಲ ನೋಡಿ ಹೂವಿಂದು ದೀಪದ್ದೆಲ್ಲ ಇಲ್ಲೆಲ್ಲ ಮಾಡಿದ್ದಾರೆ. ನಾನು ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ಇದೆಲ್ಲ ಇದಾಗಿದೆ ಅಷ್ಟೇ. ಇಲ್ಲಿ ಎಲ್ಲರೂ ಡಿಸೈಪಲ್ಸ್ ಎಲ್ಲರೂ ಎಲ್ಲ ಒಂದೊಂದು ದೀಪ ತಂದು ದೀಪ ಎಲ್ಲ ಹಚ್ಚಿ ಎಲ್ಲ ಕಡೆ ಇಟ್ಟು ಹೋಗಿದ್ದಾರೆ. ಆಚೆ ಕಡೆನೂ ತುಂಬ ದೀಪಗಳು ಆಲ್ರೆಡಿ ನೀವು ನೋಡಿದ್ರಿ. ಸೊ ಎಲ್ಲರೂ ಒಂದೊಂದು ದೀಪ ಹಚ್ಬಿಟ್ಟು ಎಣ್ಣೆ ಹಾಕಿ ಹಚ್ಬಿಟ್ಟು ಹೋಗಿದ್ದಾರೆ ಎಲ್ಲರೂ. ಸೊ ಈಗ ಇನ್ನು ಬನ್ನಿ ಇಲ್ಲಿ ಒಳಗಡೆ. ಇವರೆಲ್ಲ ಫೌಂಡರ್ಸ್. ಪಿತಾಶ್ರೀ ಬ್ರಹ್ಮ ಅಂತ ಇವರು, ಮಾತೇಶ್ವರಿ ಜಗದಾಂಬ. ಇಲ್ಲೂ ಕೂಡ ರಂಗೋಲಿ ಮತ್ತೆ ಹೂವಿನ ಡೆಕೋರೇಷನ್ ಮಾಡಿದ್ದಾರೆ. ಇದು ಮೆಡಿಟೇಷನ್ಸ್, ಇದು ರೂಮ್. ಇದು ಅವ್ರದ್ದೆಲ್ಲ ಅದು ಕ್ಲಾಸ್ ಎಲ್ಲ ಆದಮೇಲೆ ಇಲ್ಲಿ ಒಬ್ಬರೇ ಕೂತ್ಕೊಂಡು ಕೂಡ ಮೆಡಿಟೇಷನ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಬಂದು ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ನಮ್ಗೆ ಈ ವೈಬ್ರೇಷನ್ಸ್ ಎಲ್ಲಾದ್ರೂ ಸಿಕ್ಕಿ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಇಲ್ಲಿ ಕೂಡ ಈ ವೈಟ್ ಫ್ಲವರ್ಸ್, ಗೋಲ್ಡನ್ ವೈಟ್ ಫ್ಲವರ್ಸ್, ಕಡೆ ವೈಟ್ ಸ್ಕ್ರೀನ್, ಎಲ್ಲ ವೈಟ್, ಫುಲ್ ವೈಟ್. ಇಲ್ಲೆಲ್ಲ ಈ ರೂಮಿನ ಬಗ್ಗೆ ಇಂಪಾರ್ಟೆನ್ಸ್ ಅಕ್ಕ ಅವರಿಂದ ಇನ್ನು ಮತ್ತೆ ಕೇಳ್ಕೊಳ್ಬೋದು ನೀವು. ಬನ್ನಿ, ನೀವು ಕೂತ್ಕೊಳ್ಳಿ. ಅಕ್ಕ ಕೂತಿರ್ತಾರೆ. ಓಂ ಶಾಂತಿ. ಈ ಜಗತ್ತಿನಲ್ಲಿ ನಾನು ಮೊದಲು ಈ ಸೇವೆಗೆ ಸ್ಥಾನ ಕೊಟ್ಟಿರ್ತಕ್ಕಂಥ ವೀಣಾ ಶ್ರೀಧರ್ ಅವರ ಆ ಪರಿವಾರಕ್ಕೆ ಭಗವಂತನ ಒಂದು ಆಶೀರ್ವಾದ ಯಾವಾಗಿರಲಿ ಅಂತ ಹೇಳ್ತೀನಿ. ಇವರು ದೊಡ್ಡ ಮನಸ್ಸು ಮಾಡಿ ಒಂದು ಸಾಕಾರ ನಗರದಲ್ಲಿ ನಮಗೆ ಮನೆ ಕೊಟ್ಟು
ಅನೇಕ ಆತ್ಮಗಳ ದುಃಖ ಶಾಂತಿಯನ್ನು ದೂರ ಮಾಡುವಂಥ ಒಂದು ಭಾಗ್ಯವನ್ನು ಅವರು ಪಡ್ಕೊಳ್ತಿದ್ದಾರೆ. ಅಂದರೆ ರಾಜಯೋಗ ಮೆಡಿಟೇಷನ್ ಅಂದರೆ, ನೀವು ಮೆಡಿಟೇಷನ್ ಅಂತಂದರೆ ಮೈಂಡ್ ಮೆಡಿಟೇಷನ್, ಮನಸ್ಸಿಗೆ ಶಾಂತಿ ನಿಜವಾಗ್ಲೂ ಸಿಗುತ್ತೆ. ಅಂದರೆ ಯೋಗ ಅಂತಂದರೆ ಶಾರೀರಿಕ ಯೋಗ. ಇಲ್ಲಿ ರಾಜಯೋಗ ಮೆಡಿಟೇಷನ್ ಅಂದರೆ ಸ್ವಯಂ ಪರಮಾತ್ಮನ ಜೊತೆಯಲ್ಲಿ ನಿಮಗೆ ನಾವು ಪರಿಚಯ ಮಾಡಿ ಅವರ ನೆನಪಲ್ಲಿ ಕೂರಿಸಿದಾಗ ನಮ್ಮಲ್ಲಿರ್ತಕ್ಕಂಥ ಜನ್ಮಾಂತರದ ಏನು ಮನಸ್ಸಿಗೆ ಬರುವಂಥ ದುಃಖ ಅಶಾಂತಿ ಎಲ್ಲ ದೂರ ಮಾಡೋದಕ್ಕೋಸ್ಕರ ಅಕ್ಕವ್ರು ಇವತ್ತೆಲ್ಲ ನಿಮಗೆ ಹಾಲಿನ ಪರಿಚಯ ಚಿತ್ರಗಳೆಲ್ಲ ಹೇಳಿದ್ರಲ್ಲ, ಅದನ್ನು ನಾವು 7 ದಿನದಲ್ಲಿ ಅರ್ಧ ಗಂಟೆ ಲೆಕ್ಚರ್ ರೂಪದಲ್ಲಿ ತೋರಿಸ್ತೀವಿ. ಅದೆಲ್ಲ ಆದಮೇಲೆ ತಾವೇ ಭಗವಂತನ ಜೊತೆಯಲ್ಲಿ ಸಂಕಲ್ಪಗಳ ಮುಖಾಂತರ ಸಂಬಂಧವನ್ನು ರೂಪಿಸಿಕೊಂಡು ಭಗವಂತನ ನೆನಪು ಮಾಡಿ ಭಗವಂತನ ಶಕ್ತಿಗಳನ್ನು ಆತ್ಮದಲ್ಲಿ ನಾವು ಅಳವಡಿಸ್ಕೊಳ್ಳೋಂಥ ಶಕ್ತಿಯನ್ನು ನಾವು ತೋರಿಸ್ಕೊಡ್ತೀವಿ. ಅದಕ್ಕೆ ಈ ಒಂದು ಸ್ಥಾನ. ಅದರಿಂದ ಬಂದಾಗ ನಿಮ್ಮ ಜೀವನದಲ್ಲಿ ಎಂಥ ಸಮಸ್ಯೆ ಇದ್ದರೂ ಕೂಡ ಅದು ಕೆಲವು ದಿನಗಳಲ್ಲಿ ಆ ಒಂದು ನಿಮಗೆ ದುಃಖ ಆಗ್ಬೋದು, ಅಶಾಂತಿ ಆಗ್ಬೋದು, ಭಯ ಆಗ್ಬೋದು, ಯಾವುದೇ ಕಾರಣ ಇರ್ಬೋದು, ಅದು ತುಂಬ ಬೇಗ ನಿಮಗೆ ಅನುಕೂಲ ಆಗುತ್ತೆ. ಅಂಥ ಒಂದು ಸೇವೆಯಲ್ಲಿ ಇಡೀ ಜಗತ್ತಿನಲ್ಲಿ ಭಾರತದಲ್ಲಿ 108 ಸೇವಾ ಕೇಂದ್ರಗಳು, ಹೊರದೇಶದಲ್ಲಿ ಹೆಚ್ಚು ಕಡಿಮೆ ಒಂದು 100 ದೇಶಗಳಲ್ಲಿ, ಈ ಭಾರತದ ಆದ್ಯಂತನೂ ಕೂಡ ಪ್ರತಿ ಈ ಪಟ್ಟಣಗಳಲ್ಲೂ ಹಳ್ಳಿಗಳಲ್ಲೂ ಎಲ್ಲ ಕಡೆ ಇದೆ. ಇದು ನಮ್ಮದಲ್ಲ, ಇದು ಸ್ವಯಂ ಭಗವಂತನೇ ಈಶ್ವರ ಬಂದು ಎಲ್ಲ ಆತ್ಮಗಳಿಗೆ ಸುಖ ಶಾಂತಿ ಕೊಡಬೇಕು ಅಂತ ಹೇಳಿ ನಾವು ಈ ಒಂದು ಅಭ್ಯಾಸನ ಮಾಡೋದು ಭಾಳ ಸುಲಭ. ಇದರಲ್ಲಿ ಅನೇಕರು ಇದರಲ್ಲಿ ತುಂಬ ಪ್ರಾಪ್ತಿಯನ್ನು ಪಡ್ಕೊಂಡಿದ್ದಾರೆ. ಆದರೆ ನಾವು ಈ ಮನೆಗೆ ಬಂದು ಸುಮಾರು 10 ವರ್ಷ ಆಗ್ತಾಯಿದೆ. ನಮ್ಮ ವೀಣಕ್ಕೋರು ಎಷ್ಟೇ ಜನ ಬರಲಿ, ಏನೇ ಬರಲಿ, ನಮ್ಮೆಲ್ಲ ಸ್ಟೂಡೆಂಟ್ಸಿನ ಆಶೀರ್ವಾದ ಅವ್ರ ಪರಿವಾರಕ್ಕಿದೆ. ಅವ್ರು ಯಾವತ್ತೂ ಕೂಡ ನಮಗೇನು ಅಂದರೆ ಯಾವ ಥರದೂ ಡಿಸ್ಟರ್ಬ್ ಆಗಲ್ಲ. ಕೆಲವು ಕಡೆ ನಾನು ಹೇಳಬೇಕೋ ಹೇಳಬಾರ್ದು ಗೊತ್ತಿಲ್ಲ, ನಾವು ಈ ಮನೆಯೆಲ್ಲ ಹುಡ್ಕೋಬೇಕಾದ್ರೆ ನೀವು ಬ್ರಹ್ಮಕುಮಾರಿಗಳು ಅಂದರೆ ಅದು ಯಾಕೆ ಅಂದರೆ ಅವರಿಗೆ ಮಹತ್ವ ಗೊತ್ತಿಲ್ಲ. ಆದರೆ ಇವರಿಗೆ ಭಗವಂತನ ಯಾವ ಜನ್ಮದ ಪುಣ್ಯದ ಸಂಸ್ಕಾರ ಇತ್ತೋ ಏನೋ, ಇಂಥ ಧಾರ್ಮಿಕ ಒಂದು ಸೇವೆ ನಡೆಯೋದಕ್ಕೆ ಇವರಿಗೆ ಭಗವಂತ ಇಷ್ಟೊಂದು ಬುದ್ಧಿ ಕೊಟ್ಟು ಅವ್ರ ಭಾಗ್ಯ ಮಾಡ್ಕೊಳ್ತಿದ್ದಾರೆ. ಈ ಒಂದು ಅವಕಾಶ ಕೊಟ್ಟು ನನಗೆ ನಿಮ್ಮಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ನಮ್ಮ ಪರಮಪಿತ ಪರಮಾತ್ಮ ಶಿವ ಪರಮಾತ್ಮನ ಬಗ್ಗೆ, ನಮ್ಮ ಸಂಸ್ಥೆ ಬಗ್ಗೆ, ವೀಣಾವ್ರ ಬಗ್ಗೆ ನಾನು ನಿಮಗೆ ಧನ್ಯವಾದ ಹೇಳ್ತೀನಿ. ಅಲ್ವಾ ಅಕ್ಕ? ನಾವು ಕೆಲವು ಕಡೆ ಕೇಳೋಕೆ ಹೋದಾಗ ಮಾಡಿದ್ರೆ ಕೆಲವು ಕಡೆ ಕೂಡಕ್ಕೆ ಹೋದಾಗ ಎಷ್ಟು ಡಿಸ್ಟರ್ಬೆನ್ಸ್ ಅಲ್ಲ. ಏನು ಹೇಳಿ, ಎಷ್ಟು ಜನ ಬರ್ತಾರೆ, ಏನು ಬರ್ತಾರೆ. ನಾವು ಇವತ್ತು ಬಂದು ಒಂದು ದಿವಸ ನಮ್ಗೇನು ತೊಂದರೆ ಸತ್ಯ ಅಲ್ಲ. ಈ ಥರ ಕೇಂದ್ರ ಕೊಟ್ಟ ಮೇಲೆ ಜನ ಬರಲೇಬೇಕಲ್ವಾ? ನೋಡಿ, ಜನನೂ ಬರಬಾರ್ದು, ಇದು ಸಂಸ್ಥೆ ನಡೆಸಿ ಅಂದರೆ ಹೆಂಗೆ ಆಗುತ್ತೆ ಅಲ್ವಾ? ನಾನು ನಿಮಗೆ ಇದು ಕೊಡ್ತೀನಿ, 7 ಕಪ್ಸ್ ಮತ್ತು ಇದನ್ನು ಮಾಡಿದ್ವಿ ಕೇಕ್. ಹೌದಾ? ಸರಿ. ಪ್ರತಿ ಗುರುವಾರನೂ ಸತ್ಸಂಗ ನಡೆಯುತ್ತೆ. ಡಿವೋಟೀಸ್ ಎಲ್ಲ ಬಂದು ಮೆಡಿಟೇಷನ್ ಮಾಡ್ತಾರೆ. ಕೆಲವು ಕ್ಲಾಸಸ್ ಎಲ್ಲ ನಡೀತಾ ಇರುತ್ತೆ. ಒಂದೊಂದು ವಿಷಯದ ಬಗ್ಗೆ ಡಿಸ್ಕಷನ್ ಎಲ್ಲ ನಡೀತಾ ಇರುತ್ತೆ. ಮತ್ತೆ ಇಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂದರೆ, ತುಂಬ ಜನ ಬಂದರೆ ನಾವು ಕ್ಲಾಸ್ ಮಾಡ್ತೀವಿ ಅಂತ ಇಲ್ಲ ಪಾಪ. ಇವರು ಒಬ್ಬರು ಬಂದ್ರೂ 1 to 1 ಕ್ಲಾಸ್ ಮಾಡ್ತಾರೆ. ಆ ಥರ ಇವ್ರಿಗೆ ಜನಗಳಿಗೆ ಜ್ಞಾನಿಗಳಾಗಬೇಕು ಅನ್ನೋದು ಒಂದೇ ಆಸೆ ಇದೆ. ಈ ಟೈಮ್ನಲ್ಲಿ ಮಾಡಲ್ಲ, ಆ ಟೈಮ್ನಲ್ಲಿ ಮಾಡಲ್ಲ ಅಂತ ಏನೂ ಇಲ್ಲ. ಬೆಳಗ್ಗೆ 4 ಗಂಟೆಗೆ ಬಂದು ಎಬ್ಸಿದ್ರು ಕೂಡ ಕ್ಲಾಸ್ಗಳು ಮಾಡ್ತಾರೆ. ಅದೇ ಇವ್ರ ಸ್ಪೆಷಾಲಿಟಿ. ಸೊ ಇವರು ಗುರುವಾರ ದಿವಸ ಯೋಗ ಶಕ್ತಿಯಿಂದ ಉಪವಾಸ ಇದ್ದು ಒಂಥರ ಭಕ್ತಿ ಭಾವದಿಂದ ಅಡುಗೆ ಮಾಡೋದು ಮೆಡಿಟೇಷನ್ ಥರ ಮಾಡ್ತಾರೆ. ಅದನ್ನು ಭೋಗ ಅಂತ ಹೇಳ್ತಾರೆ, ನಾವು ನೈವೇದ್ಯ ಪ್ರಸಾದ ಅಂತ ಹೇಳ್ತೀವಿ, ಅವರು ಭೋಗ ಅಂತ ಕರೀತಾರೆ. ಆ ಭೋಗ ಇಡೋದಕ್ಕೆ ಅವರು ಯಾರೂ ಎಂಜಲು ಮಾಡದೇ ಇರೋದು ಒಳ್ಳೆ ಶ್ರೇಷ್ಠವಾಗಿರಬೇಕು ಅಂತ ಅಂದ್ಬಿಟ್ಟು ನೀರಿಗೋಸ್ಕರ ಇದೊಂದು ಈ ಥರ ಇಟ್ಟಿದ್ದಾರೆ. ಈ ಥರದ್ದು ಇದು ನೀರು, ದೇವರಿಗೆ ಗುರುಗಳಿಗೆ ಭೋಗಕ್ಕೆ ನೀರು ಇಡೋದು. ಇದು ಈಶ್ವರನಿಗೆ. ಇದೆಲ್ಲ ಈ ಡಬ್ಬಿಗಳೆಲ್ಲ ವೆರೈಟೀಸ್ ಆಫ್ ಫುಡ್, ನೈವೇದ್ಯಕ್ಕೆ ಏನೇನು ಇಡ್ತಾರೆ ಅದೆಲ್ಲಾನು ಇಡೋದು. ಅದೇ ಈ ನೈವೇದ್ಯಕ್ಕೆ ಇಡದೆ ನೀವೇನು ತಿನ್ನಲ್ಲ. ನೈವೇದ್ಯ ಇಟ್ಟ ಮೇಲೆ ನೀವುಗಳೆಲ್ಲರಿಗೂ ಸಂತರ್ಪಣೆ ಮಾಡಿ ಎಲ್ಲರಿಗೂ ಬಡಿಸೋದು, ಆಮೇಲೆ ನೀವು ತಿನ್ನೋದು. ಇದೆಲ್ಲ ವೆರೈಟೀಸ್ ಆಫ್ ಫುಡ್ ಇಡೋಕ್ಕೆ ಡಬ್ಬಿಗಳು ಎಲ್ಲ ಬೆಳ್ಳಿದೆ ಇದೆ. ಮತ್ತು ಇದು ಭೋಗ ಇಡೋ ಟೇಬಲ್ಲು. ಇದ್ರ ಮೇಲೆ ಬೇರೆ ಏನು ಇಡಲ್ಲ, ಯಾವುದಕ್ಕೂ ಉಪಯೋಗಿಸಲ್ಲ. ಇದ್ರ ಮೇಲೆ ವೈಟ್ದಿಟ್ಟು ಇದ್ರ ಮೇಲೆ ವೈಟ್ ಬಟ್ಟೆ ಹಾಕಿ ಈ ಬೆಳ್ಳಿದೂ ಇಟ್ಟಿದ್ದಾರೆ. ತುಂಬ ಶ್ರೇಷ್ಠವಾಗಿ ಇರುತ್ತೆ ಮತ್ತು ಪವಿತ್ರವಾಗಿರುತ್ತೆ ಅಂತ ಅಂದ್ಬಿಟ್ಟು ಇದರಲ್ಲೆಲ್ಲ ಎಲ್ಲ ಫುಡ್ಡೆಲ್ಲ ಇಟ್ಟ ಮೇಲೆ, ಭೋಗಕ್ಕೆ ಇಟ್ಟ ಮೇಲೆ ಇವ್ರು ಈ ಥರ ಬಟ್ಟೆ ಮುಚ್ಚಿಬಿಡ್ತಾರೆ ಇದ್ರ ಮೇಲೆ.
ಭೋಗದ ಬಟ್ಟೆ, ಅದಕ್ಕೆ ಭೋಗದ ಬಟ್ಟೆ ಅಂತಾನೆ ಕರೀತಾರಂತೆ. ಅದ್ರ ಮೇಲೆ ಈ ತರ ಹೂವು ಇಟ್ಬಿಡ್ತಾರೆ. ಅಂದ್ರೆ ಇದೆಲ್ಲ ಸಮರ್ಪಿಸೋದು ಗುರುಗಳಿಗೆ. ಅಂದ್ರೆ ಅವ್ರದ್ದು ಈಶ್ವರ ಅಂತಾನೆ ಹೇಳೋದು ಎಲ್ಲದಕ್ಕೂ. ಗುರು ಈಶ್ವರ ಫಸ್ಟ್ ಗುರು, ಆಮೇಲೆ ಈ ಕಾನ್ಸೆಪ್ಟ್ ಇಟ್ಕೊಂಡು ಅವ್ರು ಈಶ್ವರನ ಪೂಜೆನೇ ಜಾಸ್ತಿ ಮಾಡೋದು. ಎಲ್ಲ ಈಶ್ವರನ್ ಸಮರ್ಪಯಾಮಿ ಎಲ್ಲಾದುವೆ. ಇವತ್ತಿಂದು ಈ ದೀಪಾವಳಿ ಸೆಲೆಬ್ರೇಷನ್ ಈ ಸಂಸ್ಥೆಯಲ್ಲಿ ಹೇಗ್ ಮಾಡಿದ್ದಾರೆ ಅಂತ ತೋರಿಸಿದೀನಿ ನಾನು. ಸೊ ಈ ಮನೆ ಹೋಮ್ ಟೂರ್ ಕೂಡ ನಾನೊಂದ್ಸಲ ಮಾಡಿ ತೋರಿಸ್ತೀನಿ. ಯಾಕೆ ಅಂತ ಅಂದ್ರೆ ಇವರಿಂದ ತುಂಬಾ ಮಾತುಗಳನ್ನ ನಿಮ್ಗೆ ಕೇಳಿಸ್ತೀನಿ ಅಂತಾನು ಹೇಳಿದೀನಿ, ಅದು ಕೂಡ ಬಾಕಿ ಇದೆ. ಹಾಗೆ ಇವರೆಲ್ಲ ಅಡಿಗೆ ಪ್ರಿಪರೇಷನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದು ಕೂಡ ನನಗೂ ಕೂಡ ನೋಡೋದು ಆಸೆ ಇದೆ. ಅದನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ ಕೂಡ. ಇವ್ರು ಬಂದು 10 ಇಯರ್ಸ್ ಆದ್ರೂ ನಾನು ಇವ್ರಿಗೆ ಒಂಚೂರು ಈ ವಿಡಿಯೋ ಬಗ್ಗೆ ಇದ್ರ ಬಗ್ಗೆ ಮಾತಾಡಿ ಅಂತ ಒಂಚೂರು ಡಿಸ್ಟರ್ಬ್ ಮಾಡಿರ್ಲಿಲ್ಲ. ಇವತ್ತೆಲ್ಲ ಲೈಟ್ಸ್ ಹಾಕಿದ್ದು ಎಲ್ಲ ನೋಡಿ ನಮಗೂ ದೀಪಾವಳಿ ಹಬ್ಬ ಇಲ್ಲದೆ ಇರೋದು ನೋಡಿ ಅದು ಖುಷಿ ಆಯ್ತು. ಯಾಕೆಂದ್ರೆ ನಮ್ಮನೇಲಿ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ನಾವು ಮಾಡೋದೇ ಇಲ್ಲ ಅಂತ ನಿಮಗೆ ಗೊತ್ತು. ಸೊ ಖುಷಿಯಾಗಿ ಒಂದ್ ಸ್ವಲ್ಪ ಇವ್ರನ್ನ ಮಾತಾಡ್ಸೋಣ, ಹಾಗೆ ನಿಮ್ ಜೊತೆನೂ ಹಂಚ್ಕೊಳ್ಳೋಣ ಅಂತ ಇಷ್ಟ ಆಯ್ತು. ಸೊ ನಿಮ್ ಜೊತೆ ಹಂಚ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.